ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುಖ್ಯಮಂತ್ರಿಗಳು 28 ಕೊಲೆ ಮಾಡಿದ್ದಾರೆ, ಅವ್ರನ್ನ ಜೈಲಿಗೆ ಹಾಕಿ ಮುಖ್ಯಮಂತ್ರಿಗಳು ಆ 28 ಹಣ ಎಲ್ಲೆಲ್ಲಿ ಉಣಿದ್ದಾರೆ ತೆಗಿರಿ. ಇದೇನ್ಲ ಅಶೋಕ್ ಏಕ್ದಮ್ ಸಿದ್ದಣ್ಣನ ಮೇಲೆ ಕೊಲೆ ಕೇಸು ಮಡಗ್ತೈತಿ, ಏನ್ಲ ಇದು ಕತೆ? ಎಲ್ಲಾರ ಕೈಗೂ ಕ್ಯಾಮ್ರಾ ಫೋನ್ ಬಂದು ಜನ ದಿನಕ್ಕೂ ಕನ್ಫ್ಯೂಸ್ ಇದ್ದೈತಾವೆ ಕಣೆ. ಅಂತದ್ರಲ್ಲಿ ನೀನುವೇ ಕನ್ಫ್ಯೂಸ್ ಆಗ್ಬೇಡ. ಈ ಮಾತನ್ನ ಅಶೋಕ್ ಹೇಳಿಲ್ಲ, ತಿಮ್ಮರೋಡಿ ಸಿಎಂ ಬಗ್ಗೆ ಹಿಂಗೆಲ್ಲ ಹೇಳೈತಿ ಅಂತವ ಅಶೋಕ್ ಹೇಳ್ತಾ ಇರೋದು. ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ಬೇಕು. ಹಾಗಡಪ್ಪ, ಇದು ಏನ್ಲ ತಿಮ್ಮರೋಡಿ ಅಂದ್ರಿ? ಸಿದ್ದಣ್ಣನ ಮೇಲೆ ನೇರ ಹೇಳ್ತೈತಲ್ಲ, ಏನ್ ಮಾಡ್ಬೇಕಂತಲ ಈಗ? ಮುಖ್ಯಮಂತ್ರಿಗಳು ಆ 28 ಹಣ ಎಲ್ಲೆಲ್ಲಿ ಉಣಿದ್ದಾರೆ ತೆಗಿರಿ. ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ, ಈ ತರದ ವ್ಯಕ್ತಿಗಳು ಯಾರು ಈ ಸಮಾಜಘಾತಕ ವ್ಯಕ್ತಿಗಳಿದ್ದಾರೆ ಇಂಥವ್ರ ಬಗ್ಗೆ ನೀವು ಏನ್ ಕ್ರಮ ತೆಗೆದುಕೊಳ್ತೀರಾ? ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ. ಕ್ರಮ ಆಗ್ಬೇಕ, ತನಿಖೆ ಆಗ್ಬೇಕ ಅನ್ನೋದನ್ನ ಗೌರ್ಮೆಂಟ್ನೇ ಕೇಳ್ಬೇಕು ಕಂಡ್ಲ. ಓದಿಕೇತ ಕೇಳ ಏನ್ ಮಾಡ್ತೇವೆ ಗೌರ್ಮೆಂಟ್ ನಾವು? ಶಾಸಕಾಂಗ ಸಭೆಯಲ್ಲಿ ಶಿವಲಿಂಗೇಗೌಡರು ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು. ನೀವು ಯಾರು ಹೆಸರು ಹೇಳ್ತಾ ಇದ್ದೀರಿ ಅದನ್ನ ಪ್ರಸ್ತಾವನೆ ಮಾಡಿದ್ರು. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂಥ ಸ್ಟೇಟ್ಮೆಂಟ್ನ ನಾನು CMಗೆ ಹೇಳಿದೆ. CM ನೋಡಿರ್ಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟು ಹಿಮ್, ಈ ಥರ ಇದೆ, ಈ ಥರ ಮಾಡಿದ್ದಾರೆ, ನಿಮ್ಮನ್ನೇ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟಾಗಿ ಹೋಮ್ ಮಿನಿಸ್ಟರ್ಗೆ ಏನು ಡೈರೆಕ್ಷನ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ. ಟೀಕೆ ಬಿಸಿ ರಕ್ತ ಏಕ್ದಮ್ ರೈಸ್ ಆಯ್ತದೆ. ನಮ್ಮ ಹೋಮ್ ಮಿನಿಸ್ಟ್ರು ಏನ್ ಹೇಳ್ತದೆ ಕೇಳ. ಸುಮಾರು 18 ಕೇಸ್ಗಳು ಆತನ ಮೇಲೆ ಇದ್ದದ್ದು. ಈಗಾಗಲೇ ಸುಮಾರು ಕೇಸ್ಗಳು ವಜಾಗಿದೆ, ಆದರೆ ಇನ್ನೂ ಕೂಡ ಭಾಳಷ್ಟು ಕೇಸ್ಗಳು ಅವ್ರ ಮೇಲೆ ಇದೆ ಅಂತಕ್ಕಂಥದ್ದು. ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಆಯ್ತು ಮಾಡ್ರಪ್ಪ, ಅದೇನು ಕ್ರಮ ತಗಂತಿರೋ ತಗೊಳ್ಳಿ. ವಾಪಲಣ್ಣಿ ಅಲ್ಲೇ ಇರೋದಕ್ಕನ ಟ್ವಿಸ್ಟ್. ಬಿಜೆಪಿ ಗೌರ್ಮೆಂಟ್ ನ ಆಡ್ಕೊಳಕ್ಕೆ ಒಂದು ವಿಡಿಯೋ ಸಿಕ್ತು ಅಂತ ಎಲ್ಲಾ ಕಡೆ ಹಚ್ಕೊಂಡು ಸೆಷನ್ ಅಲ್ಲೂ ಇದನ್ನೇ ಮಾತಾಡಿ ಸೆಲ್ಫ್ ಗೋಲ್ ಹೊಡ್ಕೊಂಡಬೇಕನೆ. ಈ ಸೆಲ್ಫ್ ಗೋಲ್ ಅಂದ್ರೆ ಏನ್ಲ? ನಮ್ ಬೆನ್ನ ನಾವೇ ತೊಡ್ಕೊಳಕ್ಕೆ ಅಂತ ಹೋಗಿ ಕುಂಡಿ ಮೇಲೆ ಬಾರಿಸ್ಕೊಳ್ಳೋದು ಅಂತ ಅರ್ಥ ಕಲ್ಯಾಣ. ಅಂತ ಕೆಲ್ಸ ಏನ್ ಮಾಡ್ಕೊಂಡ್ವಲ್ಲ ಈಗ ಬಿಜೆಪಿಯವು? ಸಿದ್ದಣ್ಣ 24 ಕೊಲೆ ಮಾಡೈತಿ ಅಂತ ಹೇಳಿರೋದು ಬಿಜೆಪಿ MLA ಹರೀಶ್ ಪುಂಜಕನೆ. ಅದನ್ನ ತಿಮ್ಮರೋಡಿ ರಿಪೀಟ್ ಮಾಡ್ಬಿಟ್ಟು ಸಿದ್ದಣ್ಣ ರಾಜೀನಾಮೆ ಕೊಡ್ಬೇಕು, ಇಲ್ಲ ಅಂದ್ರೆ ನಾನ್ ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಮಾಡಿ ಈ ಹರೀಶ್ ಪುಂಜನ್ನ ಜೈಲಿಗೆ ಹಾಕ್ಬೇಕು ಅಂದೈತೆ ಕನೆ. ನೋಡಿಲ್ಲಿ ತಿಮ್ಮರೋಡಿಗೆ ಬೇಡಿ ಹಾಕ್ಸಕ್ ಹೋಗಿ ಪೂಂಜನ್ನ ಪುಕ್ಕ ಕಿತ್ತು ಒಂಜನ್ನ ಮಾಡ್ಯಕ್ ಹೊಂಟವಲ್ಲ ಇವು. ಈಗೇನ್ ಮಾಡ್ತಾವಪ್ಪ ಕಾಂಗ್ರೆಸ್ ನಾವು? ಪುಂಜನ ಮೇಲೆ ಆಗ್ಲೇ ಕೇಸ್ ಆಗಿ ಹಳ್ಳ ಹಿಡ್ದೋಗೈತೆ ಕನೆ. ಈಗ ಸುಮ್ಕೆ ತಿಮ್ಮರೋಡಿನ ಅರೆಸ್ಟ್ ಮಾಡಿ ಇನ್ನೊಂದಷ್ಟು ಗಜಿಬಿಜಿ ಮಾಡಿ ಬೇಲ್ ಕೊಡಿಸ್ತಾವ ಅಷ್ಟೇ. ಹೋಗಿಲ್ಲ ಮಕ್ಕಿ, ರಾಜಕೀಯನ ಈ ಲೆವೆಲ್ಗೆ ತಗೊಂಬಂದು ನಿಲ್ಸವಲ್ಲ. ನಾಚಿಕೆ ಏನಾರ ಆಯ್ತ್ರಿ ಒಂದೇ ಒಂದ್ಸತಿ ಕನ್ನಡಿ ಮುಂದೆ ನಾಚಿಕೆಳ ಕೇಳ ಯೋಕಿ ತೆರಿಕಿ ಶಿವನಿ ಶಂಭುಲಿಂಗ.